ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮ್ಮ ಹೊಟ್ಟೆಲಿ ಬೆಳೀತಾ ಇರುವಂಥ ಮಗುಗೆ ಯಾವುದೇ ರೀತಿ ಸ್ಟ್ರೆಸ್ ಆಗದೆ ಆರಾಮಾಗಿ ಮಗು ನೀವು ತಿನ್ನುವಂಥ ಊಟದಿಂದ ನ್ಯೂಟ್ರಿಯೆಂಟ್ಸನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಬೆಳಿಬೇಕಾ, ಹಾಗಾದರೆ ನೀವು ಏನೇನೆಲ್ಲ ಮಾಡಬೇಕು ಅನ್ನೋದನ್ನ ನೋಡೋಣ. ಯಾಕಂದರೆ ತುಂಬ ಜನರು ನಾನು ಚೆನ್ನಾಗಿ ಊಟ ಮಾಡ್ತೀನಿ, ಚೆನ್ನಾಗಿ ಹೆಲ್ದಿಯಾಗೇ ಇದ್ದೀನಿ, ಆದರೆ ನನ್ನ ಸ್ಕ್ಯಾನಿಂಗಲ್ಲಿ ಮಗುವಿನ ವೆಯ್ಟ್ ಕಮ್ಮಿ ಇದೆ, ಏನಾದರೂ ಒಂದು ಹೇಳಿ ಕಳಿಸ್ತಾರೆ, ತುಂಬ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ ಅನ್ನೋ ಥರ ನನಗೆ ಕಮೆಂಟ್ ಬಂದಿತ್ತು. ಸೊ ನೀವು ಏನೇ ಫುಡ್ ತಿನ್ನಿ, ನೀವು ಎಷ್ಟೇ ಚೆನ್ನಾಗಿರೋ ಕಾಸ್ಟ್ಲಿ ಡೇಟ್ಸ್ ತಗೊಳ್ಳಿ, ಡ್ರೈ ಫ್ರೂಟ್ಸ್ ತಗೊಳ್ಳಿ, ಇಲ್ಲ ಏನೋ ಒಂದು ಹಾಲಾಗಲಿ, ಒಂದು ಚೀಸ್ ಆಗಲಿ, ಏನೇ ಆಗಲಿ ಚೆನ್ನಾಗಿರೋದು ನಾನು ಕಾಸ್ಟ್ಲಿಯಾಗೆ ತೊಗೋತಾ ಇದ್ದೀನಿ ಅಂದರೂ ಕೂಡ ನಿಮ್ಮ ಮಗುಗೆ ಮೇಯ್ನಾಗಿ ಎಷ್ಟು ಹೆಲ್ದಿ ಫುಡ್ ತುಂಬ ಮುಖ್ಯನೋ ಅದೇ ಥರನೇ ನಿಮ್ಮ ಮೈಂಡ್ ಸೆಟ್ ಕೂಡ ತುಂಬ ಮುಖ್ಯ ಆಗುತ್ತೆ. ತುಂಬ ಜನ ಹೇಳುವಂಥ ವಿಷಯ, ಚೆನ್ನಾಗಿ ಹೊಟ್ಟೆ ತುಂಬ ತಿಂತೀನಿ, ಮಗು ತೂಕ ಯಾಕೆ ಕಮ್ಮಿ ಇದೆ. ಮೇಯ್ನಾಗಿ ಇದಕ್ಕೆ ರೀಸನ್ ಏನು ಅಂತಂದರೆ, ನೀವು ಸ್ಟ್ರೆಸ್ ಆಗಿದ್ದರೆ, ನೀವು ಟೆನ್ಷನ್ ಆಗಿದ್ದರೆ, ಸರಿಯಾಗಿ ನಿದ್ದೆ ಇಲ್ದಿರ ಇದ್ದರೆ ನಿಮ್ಮ ಮಗುಗೆ ಹೋಗುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಬಂದು ಕಡಿಮೆ ಆಗುತ್ತೆ. ಸೊ ಪ್ಲಾಸೆಂಟಾ ಅಂತ ಇರುತ್ತಲ್ವಾ, ಒಂದು ಟೆಂಪೋವರಿ ಆರ್ಗನ್, ಅದು ಬಂದು ನಮಗೆ ನಮ್ಮ ಮಗುಗೆ ಬಂದು ನೀರನ್ನು, ಗಾಳಿಯನ್ನು, ರಕ್ತವನ್ನು, ನ್ಯೂಟ್ರಿಯೆಂಟ್ಸನ್ನು ಸರಬರಾಜು ಮಾಡೋದು. ಸೊ ನಾವು ಬಂದು ಆರೋಗ್ಯವಾಗಿದ್ದೀವಿ ಅಂತಂದರೆ ಅದು ಕರೆಕ್ಟಾಗಿ ನಡೆಯುತ್ತೆ, ಹೆಲ್ದಿಯಾಗಿ. ಮೇಯ್ನಾಗಿ ಮೆಂಟಲಿ ಮತ್ತು ಫಿಸಿಕಲ್ ಹೆಲ್ತ್ ಎಷ್ಟು ಮುಖ್ಯನೋ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಮುಖ್ಯ. ಹಾಗಾದರೆ ಏನು ಮಾಡಬೇಕು? ಈಗ ಚೆನ್ನಾಗಿ ಒಳ್ಳೆ ಊಟ ತಿಂದ್ಬಿಟ್ಟು ಹತ್ಕೊಂಡ್ಬಿಟ್ರಿ ಅಂತ ಇಟ್ಕೊಳ್ಳಿ, ಈಗ ತುಂಬ ಸ್ಟ್ರೆಸ್ ಆಗಿಬಿಟ್ಟು ಟೆನ್ಷನ್ ಮಾಡಿಕೊಂಡು ಕಿರ್ಚಿ ಕೂಗಾಡ್ಬಿಟ್ರೆ ನಮಗೇನೆ, ಮೇಯ್ನಾಗಿ ತಿಂದಿರುವಂಥ ನಮಗೇನೆ ಜೀರ್ಣಕ್ರಿಯೆ ತುಂಬ ಸ್ಲೋ ಆಗಿಬಿಟ್ಟು ಒಂಥರ ಆಗುತ್ತೆ. ಕೋಪ ಅನ್ನೋದು ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಮಗುನೂ ಕೂಡ ಬಾಧಿಸುತ್ತೆ. ಸೊ ನೀವು ಮಾಡಬೇಕಾಗಿರೋದೇನು, ರಿಲ್ಯಾಕ್ಸ್ಡ್ ಆಗಿರೋದು. ಎವ್ರಿ ಮಾರ್ನಿಂಗ್ ನೀವು ರಿಲ್ಯಾಕ್ಸಾಗಿ ಎದೊಳಿ, ಯಾವುದೇ ಕಾರಣಕ್ಕೂ ಹತ್ರವಾಗಿ ಎದೊಳ್ಬೇಡಿ. ಅಲಾರಾಮ್ ಇಟ್ಕೋತೀರಾ ಅಂತಂದರೆ ನೀವು ಎದೊಳಕ್ಕೂ ಅರ್ಧ ಗಂಟೆ ಮುಂಚೆ ಅಲಾರಾಮ್ ಇಟ್ಟು ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ನಿಮ್ಮ ಬಲಭಾಗಕ್ಕೆ ಎದ್ದು ಕೂತು ಆಮೇಲೆ ಈಚೆ ಬನ್ನಿ. ಸಡನ್ನಾಗಿ ಎದ್ದು ಅಯ್ಯೋ ಕೆಲಸ ಇದೆ, ಮಗು ಸ್ಕೂಲಿಗೆ ಟೈಮ್ ಆಯಿತು, ಹಸ್ಬೆಂಡ್ಗೆ ಆಫೀಸ್ಗೆ ಹೋಗ್ಬೇಕು ಅಂತೇಳಿ ಸಡನ್ನಾಗಿ ಓಡಿ ಬರೋದು, ರೂಮಿಂದ ಓಡಿ ಕಿಚನ್ಗೆ ಓಡೋದು, ಇಂಥವೆಲ್ಲ ಮಾಡಬಾರ್ದು. ನಿಧಾನವಾಗಿ ನಿಮ್ಮ ಬ್ರೈನ್ಗೆ ಎಚ್ಚರಿಕೆ ಆಗಿ ನೀವು ಎಚ್ಚರ ಆಗಿ ನಿಧಾನವಾಗಿ ಬರಬೇಕಾಗುತ್ತೆ. ಇದು ಒಂದು ರೀತಿ ಗಾಬರಿಯನ್ನು ಕೊಡದೆ ನಿಮ್ಮ ಮೈಂಡನ್ನು ಮಾರ್ನಿಂಗ್ಗೆ ಸೆಟ್ ಮಾಡ್ಕೊಳ್ಳುವಂತಹ ವಿಷಯ. ಆ್ಯಂಡ್ ನೆಕ್ಸ್ಟ್ ಬಂದು ಚೆನ್ನಾಗಿ ನೀರು ಕುಡಿಯೋದು. ತಣ್ಣೀರಾಗಲಿ ಬಿಸಿನೀರಾಗಲಿ, ಕಾಯಿಸಿ ಬೆಚ್ಚಗೆ ಇರೋವಂಥ ನೀರನ್ನೇ ಆಗಲಿ ಚೆನ್ನಾಗಿ ನೀರು ಕುಡಿಯುವಂಥದ್ದು, ರಿಲ್ಯಾಕ್ಸ್ಡ್ ಆಗಿ ನೀರು ಕುಡಿಯೋದು. ಬ್ರೀದಿಂಗ್ ಎಕ್ಸಸೈಸ್, ಫ್ರೆಶ್ ಅಪ್ ಆಗಿಬಿಟ್ಟು ಚೆನ್ನಾಗಿ ನಿಮ್ಗೆ ಇಷ್ಟ ಆಗಿರುವಂತಹ ಒಂದು ನೀಟಾಗಿ ಒಂದು ಸಿಂಪಲ್ ಮೇಕಪ್, ಜಾಸ್ತಿ ಅಂದರೆ ಮನೇಲಿದ್ದೀವಿ ಅಂತ ಹೇಳಿ ಕೂದಲನ್ನು ಹೇಗಂದರೆ ಹಾಗೆ ಇಟ್ಕೊಳ್ಳೋದು, ಮುಖ ಎಲ್ಲ ಎಣ್ಣೆಣ್ಣೆ ಇಟ್ಕೊಳ್ಳೋ ಅಂತಲ್ಲ, ಚೆನ್ನಾಗಿ ನೀಟಾಗಿ ನಿಮ್ಮನ್ನು ನೀವು ಸ್ವಚ್ಛವಾಗಿ ಫ್ರೆಶ್ ಆಗಿ ಇಟ್ಕೊಳ್ಳಿ. ನಿಮ್ಮನ್ನು ನೋಡಿದ ತಕ್ಷಣ ಯಾರೇ ಆಗಲಿ ನೋಡಿದ್ರೇ ಅವ್ರಿಗೆ ಒಂದು ಪಾಸಿಟಿವ್ ವೈಬ್ ಬರಬೇಕು. ಆ ರೀತಿ ನೀಟಾಗಿ ಸಿಂಪಲ್ಲಾಗಿ ಒಂದು ಬೊಟ್ಟು ಇಟ್ಕೊಂಡು ನೀಟಾಗಿ ಹೂವು ಇದ್ದರೆ ಇಟ್ಕೊಳ್ಳೋದು, ಈ ಥರ ಬೆಳಗ್ಗೆನೇ ನೀಟಾಗಿ ಫ್ರೆಶ್ ಆಗಿ ಕ್ಲೀನಾಗಿರಿ. ಬ್ರೀದಿಂಗ್ ಎಕ್ಸಸೈಸ್ ಮೇಯ್ನಾಗಿ ಮಾಡಿ. ಈ ರಿಲ್ಯಾಕ್ಸನ್ನು ಮತ್ತು ಒಂದೊಂದು ಟೈಮಲ್ಲೂ ಹೇಳ್ತಿದ್ದೀನಿ ನಾನು. ಬ್ರೇಕ್ಫಾಸ್ಟ್ ಸರಿಯಾಗಿ ತಿನ್ನೋದು, ಆಮೇಲೆ ಬಂದು ಜ್ಯೂಸ್ಗಳು, ಹೆಚ್ಚಾಗಿ ಜ್ಯೂಸ್ಗಳನ್ನು ತೊಗೊಳ್ಳೋದು, ಮಧ್ಯಾಹ್ನ ಊಟ, ಸಂಜೆ ಊಟ ಕರೆಕ್ಟಾಗಿ ತಿಂತಾ ಬಂದು ವಾಕಿಂಗ್ ಮಿಸ್ ಮಾಡಿದೆ. ಮತ್ತು ನೈಟ್ ಮಲಗೋವಾಗ ಒಂದು 5 ನಿಮಿಷ ಬ್ರೀದಿಂಗ್ ಎಕ್ಸಸೈಸು, ಒಂದೊಳ್ಳೆ ಊಟ, ಒಂದೊಳ್ಳೆ ನೀರು, ಒಂದೊಳ್ಳೆ ಗಾಳಿ, ಒಂದೊಳ್ಳೆ ರಿಲ್ಯಾಕ್ಸ್ ಮೈಂಡ್ಸೆಟ್ಟು, ಇಷ್ಟು ಇಟ್ಕೊಂಡ್ರೇ ಮೇಯ್ನಾಗಿ ನಿಮ್ಮ ಮಗುಗೆ ಆರೋಗ್ಯವಾಗಿ ಬೆಳೆಯುತ್ತೆ. ನೀವು ಚೆನ್ನಾಗಿ ತಿಂದ್ಬಿಟ್ಟು ತುಂಬ ತೀರಾ ಅಪ್ಸೆಟಾಗಿದ್ದೀರಾ ಅಂತಂದರೆ ಅದು ಪ್ರಯೋಜನ ಇಲ್ಲ. ನೀವು ಆರೋಗ್ಯವಾಗಿದ್ದೀರಾ ಅಂತಂದ್ರೇ ಅದು ಎಲ್ಲ ರೀತಿಯಾಗಿ ಮೆಂಟಲ್ ಫಿಸಿಕಲಿ ಅದು ಮಗುಗೆ ಸೇರೋದು. ಈಗ ಯೋಚನೆ ಮಾಡಿ, ಕೆಲವ್ರು ಬಂದು ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ನಾನು ಬಂದು ಚೆನ್ನಾಗಿ ಊಟ ಮಾಡ್ತೀನಿ, ಚೆನ್ನಾಗಿದ್ದೀನಿ, ಆದರೆ ಏನೋ ಒಂಥರ ಡಿಸ್ಟರ್ಬೆನ್ಸ್, ಏನೋ ಒಂಥರ ನೆಮ್ಮದಿನೇ ಇಲ್ಲ ನನಗೆ ಅಂದರೆ ಅವ್ರ ಮೆಂಟಲ್ ಹೆಲ್ತ್ ಬಾಧಿಸಿದೆ, ಅವ್ರಿಗೇನೋ ಟೆನ್ಷನ್ ಇದೆ, ಅವ್ರಿಗೇನೋ ಸ್ಟ್ರೆಸ್ ಇದೆ, ಡಿಪ್ರೆಷನ್ ಇದೆ ಅಂತ ಅರ್ಥ. ಅದೇ ಎಲ್ಲನೂ ಇದ್ದು ಈ ಥರ ಡಿಪ್ರೆಷನ್ ಇಟ್ಕೊಂಡ್ರೆ ನೀವು ತಿನ್ನೋ ಊಟ ಕೂಡ ನಿಮ್ಗೆ ಸರಿಯಾಗಿ ಸರಿಮಾನ ಆಗಲ್ಲ, ಜೀರ್ಣ ಆಗಲ್ಲ. ಅವಾಗೇನಾಗುತ್ತೆ, ವೇಸ್ಟು. ನೀವು ಏನೇ ಊಟ ಮಾಡಿದ್ರೂ ಅದು ವೇಸ್ಟ್ ಆಗುತ್ತೆ. ಸೊ ನಮ್ಮ ಡಿಪ್ರೆಷನ್ ನಮ್ಮ ಹಾರ್ಮೋನ್ಗಳ ಮೇಲೆ ವ್ಯತ್ಯಾಸ ಬೀರುತ್ತೆ. ಸೊ ನಮಗೆ ಹ್ಯಾಪಿ ಹಾರ್ಮೋನ್ ಅನ್ನೋದು, ಸೊ ಈ ಕಾರ್ಟಿಸೋಲ್ ಅನ್ನುವಂಥ ಹಾರ್ಮೋನ್ ಬಂದು ಒಂದು ರೀತಿ ಸ್ಟ್ರೆಸ್ ಹಾರ್ಮೋನ್, ಅದು ಅತ್ತಾಗ ರಿಲೀಸ್ ಆಗುತ್ತೆ ನಮಗೆ. ನಾವು ಅಳೋವಾಗ ಜಾಸ್ತಿ ಅದು ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಜಾಸ್ತಿ ಸ್ಟ್ರೆಸ್ಸನ್ನು ಕೆಲವು ಟೈಮಲ್ಲಿ ಕೊಡುತ್ತೆ ನಮಗೆ. ಕೆಲವು ಟೈಮಲ್ಲಿ ದುಃಖ ಆದಾಗ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಅವಾಗೇ ನಮಗೆ ಜಾಸ್ತಿ ಕಣ್ಣೀರು ಬರೋದು, ತುಂಬ ಅಳಬೇಕು, ಕಿರ್ಚಬೇಕು ಅನ್ಸೋದು, ಕೋಪ ಬರೋದು, ಇದೆಲ್ಲ ಆ ಹಾರ್ಮೋನ್ಗಳ ವ್ಯತ್ಯಾಸದಿಂದಾನೆ. ಅದೇ ನಮಗೆ ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಆಗೋವಾಗ ಏನಾಗುತ್ತೆ ಅಂತಂದರೆ, ಏನು ಮಾಡೋಣ, ಇನ್ನೂ ಒಳ್ಳೇದೇನು ಮಾಡೋಣ, ಖುಷಿಯಾಗಿರೋಣ, ನಗಿಯೋಣ, ಒಂದು ಮೂವಿ ನೋಡೋಣ, ಒಳ್ಳೆ ಅಡುಗೆ ಮಾಡ್ಕೊಂಡು ತಿನ್ನೋಣ, ವಾಕಿಂಗ್ ಹೋಗೋಣ, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ, ಜ್ಯೂಸ್ಗಳು ಮಾಡ್ಕೊಂಡು ಕುಡಿಯೋಣ, ಮನೇಲಿರೋರ ಹತ್ರ ಎಲ್ಲ ನಗ್ನಗ್ತಾ ಖುಷಿಯಾಗಿ ಮಾತಾಡೋದು. ಇದು ಹೇಗೆ ಸಾಧ್ಯ? ಇದು ಹೇಗೆ ಅಂದರೆ ಆ ಟೈಮಲ್ಲಿರುವಂಥ ಮೂಡು ಏನು,
ಕೋಪದ್ದೊಂದು ಮೂಡಿದ್ರೆ ಖುಷಿದೊಂದು ಮೂಡಿರುತ್ತೆ. ಈ ಖುಷಿ ಅನ್ನೋ ಮೂಡೇನೆ ನಿಮ್ಮ ಮಗುವಿನ ಹೆಲ್ತನ್ನು ಹೆವಿಯಾಗಿ ಬಿಲ್ಡ್ ಮಾಡೋದು. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ಮೇಯ್ನಾಗಿ ನಾನು ಅಳೋದ್ರದ್ದು ಒಂದು ವಿಡಿಯೋ ಹಾಕಿದ್ದೀನಿ. ಅಳುನ ಅಡಗ್ಸಕ್ಕೆ ಹೋಗಬೇಡಿ, ಹತ್ಕೊಂಡ್ಬಿಡಿ. ಅಯ್ಯೋ ಹತ್ರೆ ಕಾರ್ಟಿಸೋಲ್ ಹಾರ್ಮೋನ್ ಉತ್ಪತ್ತಿ ಆಗ್ಬಿಡುತ್ತೆ ಅಂತೆಲ್ಲ ಅನ್ಕೋಬೇಡಿ. ನಾನು ಹೇಳೋದೇನು ಅಂತಂದರೆ, ಮೇಯ್ನಾಗಿ ಹತ್ಕೊಂಬಿಡಿ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಏನೋ ಹತ್ತು. ನಿಮ್ಗದು ಸ್ಟ್ರೆಸ್ ಎಲ್ಲ ಸ್ವಲ್ಪ ಏನಾಗುತ್ತೆ, ಔಟ್ ಆಗುತ್ತೆ. ಅವಾಗ ಫೇಸ್ ವಾಶ್, ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ತಣ್ಣೀರು ಕುಡಿದ್ಬಿಟ್ಟು ಡೀಪ್ ಬ್ರೀದ್ ಮಾಡಿ. ಆಗ ಅದ್ರ ಕಂಟ್ರೋಲ್ ಆಗುತ್ತೆ. ನಿಮಗೆ ಒಂದು ಅರ್ಧ ಭಾಗ ನೋವು ಕಮ್ಮಿ ಆಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಅದಾಗದೆ ಸರಿ ಹೋಗುತ್ತೆ. ಸಿಂಪಲ್ ಎಕ್ಸಸೈಸಸ್ಗಳು, ಒಂದು ಹೆಲ್ದಿ ಫುಡ್ಡು ಮತ್ತು ವಾಕಿಂಗು, ಇವೆಲ್ಲ ನಿಮಗೆ ಹ್ಯಾಪಿ ಹಾರ್ಮೋನ್ಸನ್ನು ಉತ್ಪತ್ತಿ ಮಾಡುತ್ತೆ. ಸೊ ಈ ರೀತಿ ಕೆಲವೊಂದು ಪ್ರಾಬ್ಲಮ್ ಲೈಫಲ್ಲಿ ಇರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಅದಕ್ಕೆ ನೀವು ಡಿಪ್ರೆಷನ್ ಆಗಿದ್ರೇ ಅದು ಸರಿ ಹೋಗಬೇಕು ಅಂತ ಏನಿಲ್ಲ. ನೀವು ಆ ಡಿಪ್ರೆಷನ್ನಿಂದ ಹೊರಗೆ ಬಂದು ಪ್ರಾಬ್ಲಮ್ ಕಡೆ ಫೋಕಸ್ ಮಾಡಿದ್ರೆ, ಸಾಲ್ವ್ ಏನು ಇದೆಯೋ ಆ ಸೊಲ್ಯೂಷನ್ ಕಡೆ ಫೋಕಸ್ ಮಾಡಿದ್ರೇ ಸಾಕು. ಧೈರ್ಯವಾಗಿ ಫೋಕಸ್ಡ್ ಆಗಿರ್ತೀರ ನೀವು ಚೆನ್ನಾಗಿ ಜ್ಯೂಸ್ ಕುಡಿತೀನಿ, ನನ್ನ ಮಗು ಬೆಳೀತಿಲ್ಲ, ಮಗು ಸುತ್ತ ನೀರು ಕಡಿಮೆ ಆಗಿದೆ, ಮಗು ತೂಕ ಕಡಿಮೆ ಆಗಿದೆ ಅಂದರೆ, ಮೇನ್ ತೂಕ ಕಡಿಮೆ ಆಗೋದಕ್ಕೆ ಕಾರಣ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ನೀವು ಕೊಟ್ಟೂ ಮಗು ತೂಕ ಕಡಿಮೆ ಆಗ್ತಾ ಇದೆ ಅಂತಂದರೆ ಅಲ್ಲೇ ಪ್ಲಾಸೆಂಟಾ ಕಡೆಯಿಂದ ಏನೋ ಪ್ರಾಬ್ಲಮ್, ಮಗುಗೇನು ಸರಿಯಾಗಿ ಹೋಗಿ ಸೇರ್ತಿಲ್ಲ, ಹಾರ್ಮೋನ್ಗಳ ವ್ಯತ್ಯಾಸ. ಸೊ ಇದೇನೆ. ಸೊ ನೀವೆಷ್ಟು ಚೆನ್ನಾಗಿರ್ತೀರ ಮೇಲೆ, ನಿಮ್ಮ ಮಗು ಒಳಗಡೆ ಅಷ್ಟು ಚೆನ್ನಾಗಿರುತ್ತೆ. ಎಷ್ಟೋ ಸ್ಕ್ಯಾನಿಂಗ್ಸಲ್ಲಿ ಮಗು ಅಳೋದು ಗೊತ್ತಾಗಿದೆ. ಅಮ್ಮ ಅಳೋವಾಗ ಮಗುನೂ ಅಳತ್ತೆ ಅಂತ ರಿಸರ್ಚ್ ಮಾಡಿದ್ದಾರೆ. ಕೆಲವೊಂದು ವಿಷಯಗಳು, ಅಮ್ಮ ಸ್ಯಾಡ್ ಆಗಿದ್ರೆ ಮಗುನೂ ಸ್ಯಾಡ್ ಆಗಿರುತ್ತೆ, ಕಿಕ್ಕೇ ಇರಲ್ಲ, ಕಡಿಮೆ ಕಿಕ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಡಿಪ್ರೆಷನ್ ಅನ್ನೋದು ಮಗುವಿನ ಕಿಕ್ಗೂ ಪರಿಣಾಮ ಬೀರುತ್ತೆ ಅಂತಂದರೆ, ಇನ್ನು ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರದೇ ಇರುತ್ತೆ. ನೀವು ಡಿಪ್ರೆಷನ್, ಸ್ಟ್ರೆಸ್ಸು ಇಂಥವೆಲ್ಲ ಮಾಡ್ಕೊಳ್ಳೋದ್ರ ಬದಲು ಆದಷ್ಟು ನಿಮ್ಮ ಮಗುವನ್ನು ತೂಕನ ಹೆಚ್ಚಿಸ್ಕೊಂಡು ಮಗುಗೆ ಆರೋಗ್ಯಕರವಾದಂಥ ನ್ಯೂಟ್ರಿಯೆಂಟ್ಸನ್ನು ತಿನ್ಕೊಂಡು ಖುಷಿಯಾಗಿ ಆದಷ್ಟು ಹ್ಯಾಪಿಯಾಗಿರಿ. ಪ್ರಾಬ್ಲಮ್ ನಿರಂತರವಾಗಿರಲ್ಲ. ನೀವು ಪ್ರಾಬ್ಲಮ್ಗೆ ನೀವು ಚಿಂತೆ ಬಿದ್ದಷ್ಟು ನಿಮ್ಮ ಡೆಲಿವರಿಗೆ ಪ್ರಾಬ್ಲಮ್ ಆಗುತ್ತೆ. ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಅಂದರೆ ಸಾಲ್ವ್ ಮಾಡೋಕ್ಕೆ ನೋಡಿ. ಬೇರೆಯವ್ರ ಕಡೆ ಪ್ರಾಬ್ಲಮಿಂದ ಅವಾಯ್ಡ್ ಆಗಿ, ಜಾಸ್ತಿ ಎಲ್ಲ ನಂದೇ ಅಂತ, ಭೂಮಿ ಮೇಲಿರೋ ಪ್ರಾಬ್ಲಮ್ ಎಲ್ಲ ನಂದೇ ಅಂತ ಕೆಲವರು ಅನ್ಕೊಂಡ್ಬಿಡ್ತಾರೆ. ಸೊ ಆ ಥರ ಎಲ್ಲ ಅನ್ಕೊಂಡ್ಕೊಡ್ದು ಆದಷ್ಟು ಅದ್ರ ಕಡೆಯಿಂದ ಹೊರಗೆ ಬಂದು ನೀವು ತಿನ್ನೋದೇನೋ, ನಿಮ್ಮ ಮಗುನ ಚೆನ್ನಾಗಿ ನೋಡ್ಕೊಳೋದೇನೋ, ಹೊಟ್ಟೆಲಿ ನೀವು ವಾಕಿಂಗ್ ಮಾಡೋದೇನೋ, ನಿಮ್ಮ ಡೈಲಿ ಆ್ಯಕ್ಟಿವಿಟೀಸನ್ನು ಮಾಡೋದೇನೋ ಅಂಥದ್ರ ಕಡೆ ಗಮನ ಕೊಡಿ. ಚಿಂತೆ ಪಟ್ಟು ₹1 ಪ್ರಯೋಜನ ಇಲ್ಲ, ಒಂದು ಹುಲ್ಲು ಕೂಡ ಬೆಳೆಯಲ್ಲ. ನೀವು ಅದಕ್ಕೆ ನೀರು ಹಾಕಿ ಅದಕ್ಕೆ ಗೊಬ್ಬರ ಹಾಕಿದ್ರೆ ಅದು ನ್ಯಾಯವಾಗಿ ಬೆಳೆಯೋದು, ಇಲ್ಲ ಅಂದರೆ ಯಾವುದೂ ಇಲ್ಲ. ಅದೇ ಥರನೇ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದ್ರ ಕಡೆ ನಾವು ಫೋಕಸ್ ಆದರೆ ಖಂಡಿತವಾಗ್ಲೂ ನಿಮಗೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಅದು ಬಿಟ್ಟು ನಾನು ಚಿಂತೆ ಪಡ್ತಾ ಇದ್ದೀನಿ, ನನಗೆ ಟೆನ್ಷನ್ ಜಾಸ್ತಿ ಇದೆ, ನಾನು ಚಿಂತೆ ಪಡ್ತೀನಿ ಅಂತಂದರೆ, ಚಿಂತೆ ಪಟ್ಟರೆ ನಿಮಗೆ ಲಾಸು, ನಿಮ್ಮ ಮಗುಗೆ ಲಾಸು, ಡೆಲಿವರಿಯನ್ನು ಬಚ್ಚುತ್ತೆ, ಬ್ಲಡ್ ಕಡಿಮೆ ಆಗುತ್ತೆ, ನಿಮಗೆ ಮಗುವಿನ ಸುತ್ತ ಇರೋ ನೀರು ಕಮ್ಮಿ ಆಗುತ್ತೆ, ಫೋಕಸ್ ಕಮ್ಮಿ ಆಗುತ್ತೆ, ನಿದ್ದೆ ಹೋಗುತ್ತೆ. ಮೇಯ್ನಾಗಿ ನೀವು ಚಿಂತೆ ಪಟ್ಟು ಸ್ಟ್ರೆಸ್ ಆದ್ರಿ ಅಂತಂದರೆ ನಿದ್ದೆ ಹೋಗ್ಬಿಟ್ಟು ಮಗುಗೆ ನ್ಯೂಟ್ರಿಷನ್ ಸರಿಯಾಗಿ ಸಿಗಲ್ಲ, ನಿಮಗೂ ಸರಿಯಾಗಿ ಏನೂ ಸಿಗಲ್ಲ. ಸೊ ಆ ಥರ ಮಾಡ್ಕೋಬೇಡಿ. ನಿಮ್ಮ ಹೆಲ್ದಿಯಾಗಿ ನಿಮ್ಮ ಮಗು ಬೆಳಿಬೇಕಾ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಮೆಂಟಲಿ ಮತ್ತು ಫಿಸಿಕಲಿ. ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಒಂದು ರೀತಿ ಮೋಟಿವೇಟ್ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಯಿತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಣಂತ ತನಕ ಚಾನಲ್ ಇದೆ, ಮತ್ತು ವ್ಲಾಗ್ ಚಾನಲ್ಲು ಇದೆ ನಂದು, ಚೆಕ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ಸು. ಬಾಯ್.